ನೀವು ಹೊಸದಾಗಿ ಮದುವೆ ಆಗಿದ್ದೀರಾ, ಮ್ಯಾರೇಜ್ ಸರ್ಟಿಫಿಕೇಟ್ಗಾಗಿ ನೀವು ಅಲ್ದಾಡ್ತಾ ಇದ್ದೀರಾ, ಹಾಗಾದರೆ ನೋ ವರಿ. ಯಾಕೆಂದರೆ ನೀವು ಕೂತಿರುವಂತಹ ಜಾಗಕ್ಕೆ, ನೀವಿರುವಂತಹ ಸ್ಥಳಕ್ಕೇನೆ ಮದುವೆ ಪ್ರಮಾಣ ಪತ್ರ ಸಿಗಲಿದೆ. ಅದು ಹೇಗೆ ಅಂದ್ರೆ ಇಲ್ಲಿದೆ ನೋಡಿ ಡೀಟೇಲ್ಸ್. ಇನ್ನು ಮುಂದೆ ಮ್ಯಾರೇಜ್ ಸರ್ಟಿಫಿಕೇಟ್ಗಾಗಿ ಅಲಿಬೇಕಿಲ್ಲ. ಆನ್ಲೈನ್ನಲ್ಲಿಯೇ ಸಿಗಲಿದೆ ವಿವಾಹ ನೋಂದಣಿ ಸರ್ಟಿಫಿಕೇಟ್. ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾದ್ರೆ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಅಲ್ದಾಡಬೇಕಿತ್ತು. ಒಂದಿಷ್ಟು ಪ್ರಕ್ರಿಯೆಗಳು ಕೂಡ ನಡಿಬೇಕಿತ್ತು. ಆದರೆ ಇನ್ಮುಂದೆ ಫಟಾಫಟ್ ಅಂಥೇಳಿ ಕಾವೇರಿ ತಂತ್ರಾಂಶದಲ್ಲಿ ಹಿಂದೂ ವಿವಾಹ ಪ್ರಮಾಣ ಪತ್ರವನ್ನು ಪಡಿಬಹುದು. ಕಾವೇರಿ ತಂತ್ರಾಂಶದ ಮೂಲಕ ದಂಪತಿಗಳು ಮದುವೆಯ ಫೋಟೋ, ಆಧಾರ್ ಸಂಖ್ಯೆಯನ್ನ, ಮದುವೆ ಆಮಂತ್ರಣ ಪತ್ರಿಕೆಯ ದಾಖಲಾತಿಯನ್ನ ಮನೆಯಲ್ಲಿಯೇ ಕೂತೆ ಆನ್ಲೈನ್ನಲ್ಲಿ ಸಲ್ಲಿಕೆ ಮಾಡಿ ಪ್ರಮಾಣ ಪತ್ರವನ್ನು ಪಡಿಬಹುದಾಗಿದೆ. ಇಷ್ಟು ದಿನ ಮ್ಯಾರೇಜ್ ಸರ್ಟಿಫಿಕೇಟು ತಗೋಬೇಕಾದ್ರೆ ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಬಂದು ತಗೊಳ್ಬೇಕಾಗಿತ್ತು. ಈಗ ಅದನ್ನು ಇನ್ನಷ್ಟು ಸರಳೀಕರಣ ಮಾಡಿ ಜನ ಅವರ ಮನೆಯಲ್ಲೇ ಕೂತ್ಕೊಂಡು ಮನೆಯಲ್ಲೇ ಅಪ್ಲೈ ಮಾಡಿ ಮ್ಯಾರೇಜ್ ಸರ್ಟಿಫಿಕೇಟನ್ನು ಕೂಡ ನಾವು ಆನ್ಲೈನಲ್ಲೇ ಮನೆಗೆ ಡೆಲಿವರ್ ಮಾಡ್ತೇವೆ. ಸೊ ಈ ರೀತಿಯ ಸರಳೀಕರಣ, ಜನಪರ ಸುಧಾರಣೆಯನ್ನು ಕಂದಾಯ ಇಲಾಖೆಯಲ್ಲಿ ನಾವು ತೆಗೆದುಕೊಂಡು ಬಂದಿದ್ದೇವೆ. ಈ ಆನ್ಲೈನ್ ಮಾಧ್ಯಮವನ್ನು ಉಪಯೋಗಿಸ್ಕೊಂಡು ಬಹಳ ಸರಳವಾಗಿ ಮತ್ತು ಅತಿ ವೇಗವಾಗಿ, ಯಾವುದೇ ಸಮಯ ವ್ಯರ್ಥ ಇಲ್ಲದೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಮ್ಯಾರೇಜ್ ಸರ್ಟಿಫಿಕೇಟನ್ನು ತೆಗೆದುಕೊಳ್ಳಬಹುದು. ಇದುವರೆಗೂ 100 ಮದುವೆ ನಡೆದ್ರೆ ಅದರಲ್ಲಿ 30 ದಂಪತಿಗಳು ಮಾತ್ರ ವಿವಾಹ ಪ್ರಮಾಣ ಪತ್ರವನ್ನು ಪಡಿತಾ ಇದ್ರು. ಹೀಗಾಗಿ ವ್ಯಾಜ್ಯ ಅಥವಾ ಕಾನೂನಾತ್ಮಕ ಸಮಸ್ಯೆ ಬರ್ತಿತ್ತು. ಹೀಗಾಗಿ ಜನರಿಗೆ ಸರಳೀಕರಣದ ಸೇವೆ ನೀಡುವ ಸಲುವಾಗಿ ಈ ಯೋಜನೆ ಜಾರಿಯಾಗಿದೆ. ಅಪ್ಲಿಕೇಶನ್ನಲ್ಲಿ ತುಂಬ ಸರಳವಾದ ಕೆಲವು ವಿಷಯಗಳನ್ನು ಕೇಳ್ಕೋತಾರೆ. ಆಧಾರ್ ಸಂಖ್ಯೆ ಕಡ್ಡಾಯವಾಗಿ ಕೇಳಿರ್ತಾರೆ ಮತ್ತು ಅವರ ಒಂದು ಭಾವಚಿತ್ರ, ಮದುವೆಯ ಚಿತ್ರ, ಮದುವೆ ಆಗ್ತಾ ಇರುವಂಥ ಚಿತ್ರ ಮತ್ತು ಒಂದು ಇನ್ವಿಟೇಷನ್ ಕಾರ್ಡ್, ಮದುವೆಗೆ ಇನ್ವಿಟೇಷನ್ ಮಾಡಿರ್ತಾರಲ್ಲ ಆ ಇನ್ವಿಟೇಷನ್ ಕಾರ್ಡ್, ಇಷ್ಟನ್ನು ಅವರು ಅಪ್ಲೋಡ್ ಮಾಡಿದರೆ ಆನ್ಲೈನಲ್ಲಿ ಅವರಿಗೆ ಆನ್ಲೈನ್ ಮೂಲಕವೇ ವಿವಾಹವಾಗಿರುವ ನೋಂದಣಿಯಾಗಿರುವಂತಹ ನೋಂದಣಿ ಸರ್ಟಿಫಿಕೇಟನ್ನು ಆನ್ಲೈನ್ ಮೂಲಕ ತಲುಪಿಸಲಾಗುತ್ತೆ. ವಿವಾಹ ಪ್ರಮಾಣ ಪತ್ರದ ಜೊತೆಗೆ ಸದ್ಯ ಸಬ್ ರಿಜಿಸ್ಟ್ರಾರ್ ಕಚೇರಿಯ ಅನೇಕ ಸೇವೆಗಳು ಆನ್ಲೈನ್ ಮೂಲಕ ಜನರಿಗೆ ನೀಡಲಾಗ್ತಾ ಇದೆ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.